Hello everyone, welcome to Navras Math Tutorials, exercise number 10.1, third question. ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ. ಓಕೆ, ಥರ್ಡ್ ಅಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 3 to the power of 0 plus 4 to the power of -1 into 2 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ 3 to the power of 0 ಅಂದ್ರೆ ಎನಿ ನಂಬರ್ ರೇಸ್ ಟು ದ ಪವರ್ ಆಫ್ 0 ಅಂದ್ರೆ ಏನು ವ್ಯಾಲ್ಯೂ ನಾವು ಓದಿದೀವಲ್ವಾ. a to the power of 0 ಅಂದ್ರೆ 1, ಯಾವುದೇ ನಂಬರ್ ಇರಲಿ, ರೇಸ್ ಟು ದ ಪವರ್ ಆಫ್ 0 is equals to 1. ಸೊ 1 ಪ್ಲಸ್ ಇದು ನೆಗೆಟಿವ್ ಎಕ್ಸ್ಪೋನೆಂಟ್ ಇದೆ. ಸೊ ನಾವು ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, 1/4 ಹಾಕೋಬೇಕು. 4 ಅಂದ್ರೆ 4 to the power of 1 ಹಾಕೋಬೇಕು. ಹಾಕೊಂಡ್ರು ನಡೆಯುತ್ತೆ, ಪಾಸಿಟಿವ್ ಆಯ್ತು. ಓಕೆ, ಈಗ ಇಂಟು 2 ಸ್ಕ್ವೇರ್ ಅಂದ್ರೆ 4. ಓಕೆ, ಈಗ ನೋಡಿ 1 ಪ್ಲಸ್ 1/4 ಇದೆ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು, LCM ತಗೋಬೇಕು. ಸೊ LCM ತೆಗೆದ್ವಿ. 4 into 1 is 4 plus 1 is equals to ಅಲ್ಲ, ಇಲ್ಲಿ 4 ಇದೆ ಅಲ್ವಾ, ಇಂಟು 4 is equals to 4 plus 1 is 5/4 into ಈ 4. ಓಕೆ, ಈಗ ನೋಡಿ 4 ಕ್ಯಾನ್ಸಲ್ಸ್, 4 1s 4 ಕ್ಯಾನ್ಸಲ್ಸ್, ವಾಟ್ ರಿಮೈನ್ಸ್ 5. 5 is the answer. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, 2 to the power of -1 into 4 to the power of -1 divided by 2 to the power of -2 ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಎಕ್ಸ್ಪೋನೆಂಟ್. ಸೊ ಯಾವ ರೀತಿ ಮಾಡಬೇಕು, 1/2 2 to the power of 1 ಅಂತ ಬರ್ಕೋಬಹುದು. ಪಾಸಿಟಿವ್ ಆದ್ರೆ ಪಾಸಿಟಿವ್ ಆಗುತ್ತೆ, ಬಟ್ 1 ಬರೆದ್ರು ನಡೆಯುತ್ತೆ, ಬರೆದಿದ್ರು ಪಾಸಿಟಿವ್ ಇದ್ರೆ ನಡೀತದೆ, 1 ಅಲ್ವಾ, ಬೇರೆ ನಂಬರ್ ಆದ್ರೆ ಬರೀಬೇಕು. ಇಂಟು 1/4 ಇದನ್ನು ಅಷ್ಟೇ, ಪವರ್ ಬರೆದ್ರು ನಡೀತದೆ, ಬರೆದಿದ್ರು ನಡೀತದೆ. ಇನ್ನೇನಿದೆ, ಇಲ್ಲಿ ಡಿವೈಡೆಡ್ ಇದೆ. ಡಿವೈಡೆಡ್ ಇದ್ದು ಇಲ್ಲಿ 2 to the power of -2 ಇದೆ. ಸೊ ಇದನ್ನು ಪಾಸಿಟಿವ್ ಮಾಡ್ಕೊಳ್ಳೋಣ. 2 to the power of 2. ಓಕೆ, 1/2 to the power of 2. ಈಗ ನೋಡಿ 1 ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುವಾಗ ಡಿನಾಮಿನೇಟರ್ಸ್ ಕೂಡ ಮಲ್ಟಿಪ್ಲೈ ಮಾಡ್ತೀವಲ್ವಾ ನಾವು. 2 4s 8 ಆಯಿತು. ಓಕೆ, ಡಿವೈಡೆಡ್ ಬೈ 1/2 ಸ್ಕ್ವೇರ್ ಅಂದ್ರೆ ಏನಿದು 4. ಓಕೆ, ಈಗ ಡಿವೈಡೆಡ್ ಇದೆ ಅಲ್ವಾ, ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, ಡಿವೈಡೆಡ್ ಇದೆ ಇಂಟು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇದು ರೆಸಿಪ್ರೋಕಲ್ ಹಾಕೋಬೇಕು. ಸೊ ರೆಸಿಪ್ರೋಕಲ್ ಹಾಕೊಂಡಾಗ 4/1 ಆಯಿತು. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 4 1s 4 2s. ಸೊ 1 into 1 is 1 upon 2 1s 2 is 2. 1/2 is the answer. ಓಕೆ, ಈಗ ನೋಡಿ ಥರ್ಡ್ ಒನ್ ಏನು ಕೊಟ್ಟಿದ್ರೆ, 1/2 whole to the power of -2, 1/3 whole to the power of -2 ಪ್ಲಸ್ 1/4 whole to the power of -2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಈ ನೆಗೆಟಿವ್ನ ತೆಗೆಯೋಣ, ಪಾಸಿಟಿವ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೋಬೇಕು ಪಾಸಿಟಿವ್ ಅಂತಂದ್ರೆ, ಈಗ ಇದು ಡಿನಾಮಿನೇಟರ್ ಇದ್ದಿದ್ದನ್ನ ನ್ಯೂಮರೇಟರ್ ತಂದ್ರೆ ಪಾಸಿಟಿವ್ ಆಯ್ತು ಅಲ್ವಾ. ನಾವು ಮುಂಚೆ ಮಾಡಿದೀವಲ್ವಾ, ರೆಸಿಪ್ರೋಕಲ್ ಹಾಕೊಂಡ್ಬಿಟ್ರೆ ಅದು ಪವರ್ ಪಾಸಿಟಿವ್ ಆಗುತ್ತೆ. ಓಕೆ, 1/2 ಇದ್ರೆ 2 ಹಾಕೊಂಡ್ಬಿಟ್ರೆ ಪಾಸಿಟಿವ್ ಆಯ್ತು. ಓಕೆ, ಪ್ಲಸ್ 3 ಇದನ್ನು ಪಾಸಿಟಿವ್ ಆಯ್ತು, ಪ್ಲಸ್ 4 ಇದನ್ನು ಪಾಸಿಟಿವ್ ಆಯಿತು ಅಲ್ವಾ. ಸೊ ಹೀಗೆ ಇದ್ದಾಗ ಈಗ ಏನು ಮಾಡೋದು, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 3 into 3 9, ಪ್ಲಸ್ 4 ಸ್ಕ್ವೇರ್ ಅಂದರೆ 4 into 4 16. ಈಗ ಆ್ಯಡ್ ಮಾಡೋಣ, 16 plus 4 20, 20 plus 9 is 29 is the answer. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, 3 raised to the power of -1 plus 4 to the power of -1 plus 5 to the power of -1 ಅಂತ ಕೊಟ್ಟಿದ್ದಾರೆ. ಹೋಲ್ ಬ್ರಾಕೆಟ್ ಕೊಟ್ಟು ಹೋಲ್ ಟು ದ ಪವರ್ ಆಫ್ 0 ಅಂತ ಕೊಟ್ಟಿದ್ದಾರೆ. ಈಗ ನಾವು ಓದಿದೀವಲ್ವಾ, ಎನಿ ನಂಬರ್ ರೇಸ್ ಟು ದ ಪವರ್ ಆಫ್ 0 is equals to 1 ಅಂತ. ಸೊ ಈಕ್ವಲ್ ಟು 1 ಅಂತ ಹಾಕ್ಬೋದು, ಬಟ್ ನಾವು ಸ್ವಲ್ಪ ಸಾಲ್ವ್ ಮಾಡೋಣ. ಯಾವ ರೀತಿ ಮಾಡೋಣ ನೋಡಿ.
ಇದು ನೆಗೆಟಿವ್ ಎಕ್ಸ್ಪೋನೆಂಟ್ ಇದೆಯಲ್ಲ ಪಾಸಿಟಿವ್ ಎಕ್ಸ್ಪೋನೆಂಟ್ ಆಗಿ ಮಾಡೋಣ. ಸೊ ಏನು ಮಾಡಬೇಕಾಗತ್ತೆ, ಫ್ರಾಕ್ಷನಲ್ಲಿ ಹಾಕೋಬೇಕು. 1/3 ಆದರೆ ಪಾಸಿಟಿವ್ ಎಕ್ಸ್ಪೋನೆಂಟ್ ಆಯಿತು, ಪ್ಲಸ್ 1/4 ಪ್ಲಸ್ 1/5 ಹೋಲ್ ಟು ದ ಪವರ್ ಆಫ್ 0. ಈಗ ನಾವು ಇದಿಷ್ಟು ಎಲ್ ಸಿ ಎಂ ತೆಗೆದು ಆ್ಯಡ್ ಮಾಡಿ ಎಲ್ಲ ಮಾಡಿದ್ರು ಕೂಡ ಇದು ನಮಗೆ ಪವರ್ 0ನೇ ಇರುತ್ತೆ. ಅವಾಗ ನಮಗೆ ಪವರ್ ಎನಿ ನಂಬರ್ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ಸ್ ಟು 1 ಬರುತ್ತಲ್ವಾ. ಸೊ ಈಗಲೇ ನಾವು ಹೇಳ್ಬೋದು ಎನಿ ನಂಬರ್ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ಸ್ ಟು 1 ಅಂತ. ದಿಸ್ ಈಸ್ ದ ಆನ್ಸರ್. ಓಕೆ, ಈಗ ಇದು ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. -2/3 ಟು ದ ಪವರ್ ಆಫ್ -2 ಹೋಲ್ ಟು ದ ಪವರ್ ಆಫ್ 2 ಅಂತ. ಅಂದ್ರೆ ಇಲ್ಲಿ ಡಬಲ್ ಪವರ್ಸ್ ಬಂದಿದ್ದಾವೆ. ಸೊ ಈ ರೀತಿ ಇದ್ದಾಗ ಯಾವುದು ಲಾ ಅಪ್ಲೈ ಮಾಡ್ಬೇಕು ನಾವು, ನಮ್ಗೆ ಗೊತ್ತಿದೆ ಅಲ್ವಾ, a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ m n ಇದ್ದಾಗ a ಟು ದ ಪವರ್ ಆಫ್ ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ, m ಇಂಟು n ಮಾಡ್ತೀವಲ್ವಾ. ಸೊ ಅದೇ ರೀತಿ ಮಾಡೋಣ. -2/3 ಪವರ್ಸ್ನ ಮಲ್ಟಿಪ್ಲೈ ಮಾಡೋಣ. -2 ಇಂಟು 2. ಸೊ ಈಗೇನು ಬಂತು ನಮಗೆ, -2/3 ಹೋಲ್ ಟು ದ ಪವರ್ ಆಫ್ 2 ಇಂಟು 2 4 ಸೈನ್ ಮೈನಸ್. ಓಕೆ, ಈಗ ನಮಗೆ ಮೈನಸ್ ಸೈನ್ ತೆಗಿಬೇಕು ಫಸ್ಟು ಅಲ್ವಾ, ಎಕ್ಸ್ಪೋನೆಂಟ್ದು ಪಾಸಿಟಿವ್ ಮಾಡ್ಕೋಬೇಕು, ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತ. ಸೊ ಏನು ಮಾಡೋಣ, ಇದನ್ನ ರೆಸಿಪ್ರೋಕಲ್ ಹಾಕೊಂಡ್ರೆ ನಮಗಿದು ಪಾಸಿಟಿವ್ ಆಗುತ್ತೆ. ಸೊ 3/2 ರೆಸಿಪ್ರೋಕಲ್. ಓಕೆ, ಇದು ಮೈನಸ್ ಸೈನ್ ಹಾಗೆ ಇರುತ್ತೆ, ಆದರೆ ಪವರ್ ಪಾಸಿಟಿವ್ ಆಯಿತು. ಓಕೆ, ಈಗ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಯಾವ ರೀತಿ ಮಾಡೋದು ನೋಡಿ. 3 ಟು ದ ಪವರ್ ಆಫ್, ಇಲ್ಲಿ ನೋಡಿ ಈ ರೀತಿ ಇದ್ದಾಗ ನಾವು ಯಾವ ಬರಿತೀವಿ ನೋಡಿ, a/b ಹೋಲ್ ಟು ದ ಪವರ್ ಆಫ್ m ಇಸ್ ಈಕ್ವಲ್ಸ್ ಟು a ಟು ದ ಪವರ್ ಆಫ್ m/b ಟು ದ ಪವರ್ ಆಫ್ m ಬರಿತೀವಲ್ವಾ. ಸೊ ಅದೇ ರೀತಿ 3 ಟು ದ ಪವರ್ ಆಫ್ 4/-2 ಟು ದ ಪವರ್ ಆಫ್ 4. ಸೊ 3 4 ಟೈಮ್ಸ್ ಮಲ್ಟಿಪ್ಲೈ ಬರಿಬೇಕು ಇಲ್ಲಿ. 3 ಇಂಟು 3 ಇಂಟು 3, ಯಾಕಂದರೆ 4 ಇದೆ. ಇಲ್ಲಿನೂ ಅಷ್ಟೇ, -2 ಇಂಟು -2 ಇಂಟು -2 ಇಂಟು -2 4 ಟೈಮ್ಸ್. ಈಗ ನೋಡಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 9 ಇಂಟು 9 ಏನಾಯಿತು 81. 9 9 81. ಇಲ್ಲಿ ನೋಡಿ 2 2s 4, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಬಂತು. ಇಲ್ಲಿನೂ ಅಷ್ಟೇ, ಮೈನಸ್ ಇಂಟು ಮೈನಸ್ ಪ್ಲಸ್ 2 2s 4, 4 4s 16 ಅಲ್ವಾ. 81/16. ಇದನ್ನ ಕ್ಯಾನ್ಸಲೇಷನ್ ಆಗುತ್ತಾ, ಆಗಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್, ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, ಎವ್ಯಾಲ್ಯೂಯೇಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, 8 ಟು ದ ಪವರ್ ಆಫ್ -1 ಇಂಟು 5³ ಅಪಾನ್ 2 ಟು ದ ಪವರ್ ಆಫ್ -4 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡಬೇಕು ನೋಡಿ. ಇಲ್ಲಿ ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ನಾವು 1/8 ಹಾಕೋಬಹುದು, ಬಟ್ ನಮಗೆ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವೇನು ಮಾಡ್ಕೋಬಹುದು ನೋಡಿ, 8 ಅಂದ್ರೆ ಏನು ನಮ್ಗೆ ಗೊತ್ತಾಗತ್ತೆ, 2 ಇಂಟು 2 ಇಂಟು 2 ಅಲ್ವಾ, ಅಂದ್ರೆ 2³ ಅಂತ ಬರ್ಕೋಬಹುದಲ್ವಾ, ಇದನ್ನೇ ನಾವು 2³. ಸೊ ಇಲ್ಲಿನೂ ಅದೇ ರೀತಿ ಬರ್ಕೊಳ್ಳೋಣ, ಯಾಕಂದ್ರೆ ನಮಗೆ ಕೆಳಗಡೆನೂ 2 ಬೇಸ್ ಇದೆ, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. 2³ ಅಂದ್ರೆ 8 ಆಯ್ತು ಬರೀ. ಇದು -1 ಹಾಗೆ ಇಡಬೇಕು, ಮತ್ತೆ -1 ಬಿಡಬಾರ್ದು, ಇಂಟು ಇದು ಆಸ್ ಇಟ್ ಈಸ್. ಓಕೆ, ಇದನ್ನು ಆಸ್ ಇಟ್ ಈಸ್. ಈಗ ನೋಡಿ ಸೇಮ್ ಬೇಸ್ ಆಯ್ತಲ್ವಾ. ಸೊ ಫಸ್ಟ್ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 ಅಪಾನ್, ನಾವು ಯಾವ ಲಾ ಯೂಸ್ ಮಾಡ್ತೀವಿ, a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಇಸ್ ಈಕ್ವಲ್ಸ್ ಟು a ಟು ದ ಪವರ್ ಆಫ್ m ಇಂಟು n. ಈ ಲಾ ಯೂಸ್ ಮಾಡಿದ್ರೆ ನಾವು ಪವರ್ಸ್ನ ಮಲ್ಟಿಪ್ಲೈ ಮಾಡ್ಕೋಬಹುದು. 3 ಇಂಟು -1 ಇಂಟು 5³ ಅಪಾನ್ ಆಸ್ ಇಟ್ ಈಸ್ 2 ಟು ದ ಪವರ್ ಆಫ್ -4. ಈಗ 2 ಟು ದ ಪವರ್ ಆಫ್ 3 ಇಂಟು 1 3, ಆದರೆ ಪ್ಲಸ್ ಇಂಟು ಮೈನಸ್ -3 ಬಂತು. ಓಕೆ, ಇಂಟು 5³ ಅಪಾನ್ 2 ಟು ದ ಪವರ್ ಆಫ್ -4.
ಈಗ ನೋಡ್ರಿ ಸೇಮ್ ಬೇಸ್ ಆಯಿತು. ಇದು ಡಿವಿಷನ್ ಇದೆ, ಸೊ ನಾವೇನು ಮಾಡ್ಬೋದು, ಪವರ್ಸ್ನ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ 2 to the power of -3 ಡಿವಿಷನ್ ಇರೋದ್ ಕಾರಣ ಸೇಮ್ ಬೇಸ್ ಇದೆ ಅಲ್ವಾ, ಅದಕ್ಕೆ ನಾವು ಮೈನಸ್ ಮಾಡಬೇಕು. -4 ಇದೆ, ಸೊ -4 ಇಂಟು 5 ಕ್ಯೂಬ್ ಆಸ್ ಇಟ್ ಈಸ್. ಓಕೆ, ಇದನ್ನ ನಾವು ಇಲ್ಲಿ ಮೇಲೆ ತಗೊಂಡ್ಬಿಟ್ವಿ. ಈಗ ಇಸ್ ಈಕ್ವಲ್ಸ್ ಟು 2 to the power of -3 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 5 ಕ್ಯೂಬ್. ಓಕೆ, ಈಗ ನೋಡಿ 1 ಪ್ಲಸ್ 1 ಮೈನಸ್ ಇದೆ, 4 ಮೈನಸ್ 3 ಮಾಡಿದರೆ 1 ಬರುತ್ತೆ. ಅಂದರೆ ಏನು ಬಂತ ಆನ್ಸರ್, 2 to the power of 1 ಬರುತ್ತೆ. ಬರೆದ್ರೂ ನಡೀತದೆ, ಬರೀದಿದ್ರು ನಡೀತದೆ. 5 ಕ್ಯೂಬ್. ಈಗ ನೋಡಿ 5 ಕ್ಯೂಬ್ ಅಂದರೆ ಏನು, ವ್ಯಾಲ್ಯೂ ಏನು, 5 ಇಂಟು 5 ಇಂಟು 5 ಅಲ್ವಾ. 5 ಇಂಟು 5 25, 25 ಇಂಟು 5 125 ಬರುತ್ತೆ ಅಲ್ವಾ. ಸೊ 125 ಇಂಟು 2 ಮಾಡಿದಾಗ ಏನು ಬರುತ್ತೆ, 250 ಈಸ್ ದ ಆನ್ಸರ್. ಓಕೆ, ಈಗ ಸೆಕೆಂಡ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. 5 to the power of -1 ಇಂಟು 2 to the power of -1 ಇಂಟು 6 to the power of -1 ಇದೆ. ಸೊ ಇದನ್ನ ನಾವು ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಮಾಡ್ಕೋಬೇಕು, ಅಪಾನ್ ಹಾಕ್ಕೋಬೇಕು. ಅಂದರೆ ಫ್ರಾಕ್ಷನಲ್ಲಿ ಬರ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ. ಓಕೆ, 5 to the power of 1 ಅದು ಬರ್ಕೊಳ್ಳಿ, ಇದೆ ಬರೀದಿದ್ರು ನಡೆಯುತ್ತೆ. 1 ಇದೆ ಅಲ್ವಾ, 1/2 ಇಂಟು ಇದನ್ನು ಅಷ್ಟೇ 1/6 ಹಾಕೊಂಡ್ಬಿಟ್ರೆ ನಮಗೆ ಪಾಸಿಟಿವ್ ಆಯಿತು. ಈಗ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಬರ್ಕೊಳ್ಳೋದು 1 ಹಾಕೊಟ್ರೆ ಪವರ್ಸ್ ಏನು ತಪ್ಪೇನಿಲ್ಲ. 5 to the power of 1 ಅಂದರೆ 5 ಬರುತ್ತೆ. ಇಲ್ಲಿನೂ ಅಷ್ಟೇ 2 to the power of 1 ಅಂದರೆ 2ನೇ, ಇಲ್ಲಿನೂ ಅಷ್ಟೇ 6 to the power of 1 ಅಂದರೆ 6. ಈಗ 5 2 10 ಅಲ್ವಾ, ಸೊ 1/10 ಇಂಟು 1/6 ಇದು. ಓಕೆ, ಈಗ ನೋಡಿ 1 ಇಂಟು 1 ಈಸ್ 1 ಆಸ್ ಯೂಶುವಲ್. 10 6 60 ಈಸ್ ದ ಆನ್ಸರ್. 1/60 ಈಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ m ಫಾರ್ ವಿಚ್ 5 to the power of m ಡಿವೈಡೆಡ್ ಬೈ 5 to the power of -3 ಈಸ್ ಈಕ್ವಲ್ಸ್ ಟು 5 to the power of 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ m ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ನೋಡಿ ಏನು ಕಾಣಿಸ್ತಾ ಇದೆ ಇಲ್ಲಿ ನಮಗೆ, ಸೇಮ್ ಬೇಸ್ ಇದೆ ಅಲ್ವಾ. ಸೇಮ್ ಬೇಸ್ ಇದ್ದಾಗ ನಾವು ಪವರ್ಸ್ನ ಸಬ್ಟ್ರಾಕ್ಟ್ ಮಾಡ್ಬೋದು. ಯಾಕೆ, ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ, ಸೊ ನಾವು ಸಬ್ಟ್ರಾಕ್ಟ್ ಮಾಡ್ಬೋದು. ನೋಡಿ m ಮೈನಸ್ ಡಿವಿಷನ್ ಕೊಟ್ಟಿರೋದ್ರಿಂದ ಮೈನಸ್ ಹಾಕೊಂಡ್ವಿ. ಇಲ್ಲಿ ಪವರ್ ಏನಿದೆ, -3 ಇದೆ. ಓಕೆ, 5 to the power of 5. ನೋಡಿ ಈಗ 5 to the power of m ಮೈನಸ್ ಇಂಟು ಮೈನಸ್ ಪ್ಲಸ್ 3 ಈಸ್ ಈಕ್ವಲ್ಸ್ ಟು 5 to the power of 5. ಓಕೆ, ಈಗ ಕೆಳಗಡೆ ಬೇಸ್ ಸೇಮ್ ಇದೆ, ಆದರೆ ಮೇಲೆ ಪವರ್ಸ್ ಕಂಪೇರ್ ಮಾಡೋಣ. ಓಕೆ, ಅವ್ರು ಯಾಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದಾರಲ್ವಾ. ಸೊ ಕಂಪೇರಿಂಗ್ ಎಕ್ಸ್ಪೋನೆಂಟ್ಸ್, ಏನಿದೆ ಎಕ್ಸ್ಪೋನೆಂಟ್ಸ್, m+3 ಈಸ್ ಈಕ್ವಲ್ಸ್ ಟು 5 ಅಲ್ವಾ. ಸೊ ನಮಗೆ m ವ್ಯಾಲ್ಯೂ ಬೇಕು. m ಈಸ್ ಈಕ್ವಲ್ಸ್ ಟು 5 ಮೈನಸ್ 3, 3 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 5 ಮೈನಸ್ 3, 5 ಮೈನಸ್ 3 ಏನಾಯಿತು, 2. ಸೊ m ಈಸ್ ಈಕ್ವಲ್ಸ್ ಟು 2. ದಿಸ್ ಈಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್